ಮಹಾರಾಷ್ಟ್ರದಲ್ಲಿ ಭರ್ಜರಿಯಾಗಿ ಸುರಿತಾ ಇರುವಂಥ ರಣ ಮಳೆಗೆ ಚಿಕ್ಕೋಡಿಯಲ್ಲಿ 7 ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಭೀಕರತೆ ಮುಂದುವರೆದಿದೆ. ಚಿಕ್ಕೋಡಿ ಭಾಗದ 7 ಸೇತುವೆಗಳು, ಮಹಾರಾಷ್ಟ್ರದ ಗಡಿ ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತ ಆಗಿದೆ. ದೂದ್ಗಂಗಾ ನದಿಗೆ ಕಟ್ಟಿದ ಸೇತುವೆ ಮುಳುಗಡೆಯಾಗಿದೆ. ಕರದಗ ಬೋಜಾ ನಡುವಿನ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಿಪ್ಪಾಣಿ ತಾಲೂಕಿನ ಕರದಗ ಗ್ರಾಮದಲ್ಲಿ ಸೇತುವೆ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಕರ್ನಾಟಕದ ಚಿಕ್ಕೋಡಿ, ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವಂಥ ಚಿಕ್ಕೋಡಿಯ ಕೆಲ ಸೇತುವೆಗಳು, ಸುಮಾರು 7 ಸೇತುವೆಗಳು ಮುಳುಗಡೆ ಆಗಿದೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. 1 ವಾರಗಳಿಂದ ಮಹಾರಾಷ್ಟ್ರ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ಚಿಕ್ಕೋಡಿ ವಿಭಾಗದ ದೂದ್ಗಂಗಾ, ಪಂಚಗಂಗಾ, ವೇದಗಂಗಾ ಹಾಗೂ ಕೃಷ್ಣಾ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕರದಗ ಗ್ರಾಮದಲ್ಲಿ ಇರುವಂತದ್ದು. ಕರದಗ ಗ್ರಾಮದ ದೂದ್ಗಂಗಾ ನದಿಯ ಪಕ್ಕದಲ್ಲಿ ನಾನು ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಪಾಯ ಮಟ್ಟ ಮೀರಿ ದೂದ್ಗಂಗಾ ನದಿ ಹರಿತಾ ಇದೆ ಅನ್ನೋದನ್ನ. ಚಿಕ್ಕೋಡಿ ಉಪಯೋಗದಲ್ಲಿ ಸುಮಾರು 7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತಹ ಈ ಸೇತುವೆ ಕರದಗ ಹಾಗೂ ಬೋಜ್ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು, ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಸಹ ಕಟ್ಟುನಿಟ್ಟಿನ ಕ್ರಮವನ್ನ ಸಹ ಕೈಗೊಂಡಿದೆ. ಅಂತಂದ್ರೆ ನದಿ ಪಾತ್ರದ ಜನರಿಗೆ ಯಾರು ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಕಟ್ಟುನಿಟ್ಟಿನ ಕ್ರಮವನ್ನ ಸಹ ಕೈಗೊಂಡು ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ತೆಗೆದುಕೊಂಡಿರುವ ವಿಧಾನಸೌಧದ ಮೊಗಸಾಲೆಯಲ್ಲಿರುವಂಥ ಗುಮ್ಮಟ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಈಗ ತಿಳಿದು ಬರ್ತಾ ಇದೆ. ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಿಧಾನಸೌಧದ ಮೊಗಸಾಲೆಯ ಮೇಲಿರುವ ಗುಮ್ಮಟ ಮಳೆಗಾಲದ ಹಿನ್ನೆಲೆ ಬಿರುಕಿನಿಂದ ಈಗ ಆತಂಕಕ್ಕೆ ಕಾರಣ ಆಗಿದೆ. ಬಿರುಕಿನಿಂದ ಮಳೆ ನೀರು ಸೋರಿಕೆ ಆಗ್ತಾ ಇದೆ. ಗುಮ್ಮಟದ ಒಳಗಡೆ ನೀರು ಡಿಪ್ ಆಗ್ತಾ ಇದೆ. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವ ಗುಮ್ಮಟ ಇದು. ಸ್ಪೀಕರ್ UT ಖಾದರ್ ಅವರಿಂದ ಗುಮ್ಮಟ ಬಿರುಕು ಬಿಟ್ಟಿದೆಯಲ್ಲ, ಅದರ ಪರಿಶೀಲನೆ ಕೂಡ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ನೋಡಿ, ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು. ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರೀ ರಾಜಕಾರಣಿಗಳು, ಜನಪ್ರತಿನಿಧಿ, ಅಧಿಕಾರಿ ಮಾತ್ರ ಅಲ್ಲ, ರಾಜ್ಯಕ್ಕೆ ಆಸಕ್ತಿ ಇಲ್ಲದಂಥ ಪ್ರವಾಸಿಗರು ಆಕರ್ಷಿಸ್ತಿದೆ. ಈ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯಕರಣಗೊಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಮತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನನ್ನ ನೋಡೋದಕ್ಕೆ ನಿನ್ನೆಯಷ್ಟೇ ನಿರ್ದೇಶಕ ಮತ್ತು ಕುಚುಕು ಸ್ನೇಹಿತ ತರುಣ್ ಸುಧೀರ್ ಬಂದು ತನ್ನ ಮದುವೆಯ ಪ್ರಸ್ತಾಪವನ್ನು, ಮದುವೆಯ ಇನ್ವಿಟೇಷನ್ ಅನ್ನು ದರ್ಶನ್ಗೆ ಕೊಟ್ಟು ಹೋಗಿದ್ರು. ದರ್ಶನ್, ನಾನು ಬರ್ತೀನಿ ನಿನ್ನ ಮದುವೆಗೆ ಅಂತೇಳಿ ಹೇಳಿದರು. ಆದರೆ ದರ್ಶನ್ ಮದುವೆಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಈಗ ಬಯಲಾಗಿದೆ. ಯಾಕೆ ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ವನವಾಸ. ತರುಣ್ ಮದುವೆಗೆ ಕಾಟೇರ ಹೋಗ್ತಾನಾ? ಅದು ಅವ್ರಿಗೆ ಮುಚ್ಚರೆ ಗೊತ್ತಿದ್ದ ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೊಂದು ನಂಬಿಕೆ ಇದೆ. ನನ್ನ ಮದುವೆ ವಿಷಯ ಅವರಿಗೆ ಮೊದಲೇ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬೇಡ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಅಂತ ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನನ್ನ ಭೇಟಿಯಾಗಿದ್ದ ತರುಣ್ ಸುಧೀರ್ ಮದುವೆಗೆ ಆಹ್ವಾನಿಸಿದ್ರು. ತರುಣ್ ಮದುವೆಗೆ ದಾಸ ಹೋಗಲು ಆಗಲ್ಲ. ನಿನ್ನೆ ತಮ್ಮ ಮದುವೆ ವೇಳೆಗೆ ದರ್ಶನ್ ಬರ್ತಾರೆ ಎಂದು ತರುಣ್ ಸುಧೀರ್ ಹೇಳಿದ್ರು. ಆದ್ರೆ ಮದುವೆಗೆ ದರ್ಶನ್ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಆಗಸ್ಟ್ನಲ್ಲಿ ನಡೆಯಲಿರುವ ಮ್ಯಾರೇಜ್ಗೆ ಇಷ್ಟು ಬೇಗ ಅನುಮತಿ ಸಿಗಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಸರ್ ಅದು ನನಗೆ ಗೊತ್ತಿಲ್ಲ, ಅದನ್ನ ಐಡಿಯಾ ಅಷ್ಟು ಅದಕ್ಕೆ ಮುಂಚೆನೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ. ಇನ್ನು ಜೈಲು ಬಂದಿಗಳ ಕಾಯ್ದೆ 1900 ಹಾಗೂ ಜೈಲ್ ಮ್ಯಾನುವಲ್ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗುತ್ತೆ. ಆದ್ರೆ ಅವರು ತೀರಾ ಹತ್ತಿರದ ಸಂಬಂಧಿ ಆಗಿರಬೇಕು. ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ, ಹೀಗಾಗಿ ಮದುವೆಗೆ ಅನುಮತಿ ಸಿಗಲ್ಲ.
ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರುವಾಗಲೇ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗಲೇ ತರಗತಿ ನಡೀತಾ ಇರುವಾಗಲೇ ಶಾಲೆಯ ಗೋಡೆ ಕುಸಿದು ಬಿದ್ದು ದುರಂತ ನಡೆದಿರುವಂಥ ಘಟನೆ ನಡೆದಿದೆ. ದಿಢೀರಂತೇಳಿ ಶಾಲೆಯ ಗೋಡೆ ಕುಸಿದು ಬಿದ್ದು ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಮಕ್ಕಳು ತರಗತಿಯಲ್ಲಿ ಪಾಠ ಕೇಳ್ತಿರುವಾಗಲೇ ಗೋಡೆ ಕುಸಿತ ಆಗಿದೆ. ಈ ಘಟನೆ ಆಗಿರೋದು ಗುಜರಾತ್ನ ವಡೋದರದಲ್ಲಿ. ಗೋಡೆ ಕುಸಿತ ಆಗ್ತಾ ಇದ್ದಂತೆ ಗಾಬರಿಯಿಂದ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾರೆ. ಓರ್ವ ವಿದ್ಯಾರ್ಥಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಆ ವಿದ್ಯಾರ್ಥಿಯನ್ನು ದಾಖಲು ಮಾಡಲಾಗಿದೆ. ಗೋಡೆ ಕುಸಿತದ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ನೋಡಿ, ಪಲ್ಟಿಯಾಗಿ ಬಿದ್ದಿರೋದು ಡೆಸ್ಕು, ಬೆಂಚು ಅದೆಲ್ಲ ಪಲ್ಟಿಯಾಗಿ ಬಿದ್ದಿರೋದು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಇದು ಗುಜರಾತ್ನ ವಡೋದರದಲ್ಲಾಗಿರುವಂಥ ಘಟನೆ. ಇದು ಮಕ್ಕಳು ಓದ್ತಾ ಇದ್ರು, ಪಾಠ ಕೇಳ್ತಾ ಇದ್ರು. ಆ ಸಮಯದಲ್ಲೇ ಈ ಘಟನೆ ಆಗಿದೆ. ಓರ್ವ ಮಗುವಿಗಲ್ಲಿ ಗಾಯ ಆಗಿದೆ. ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾರವಾರದಲ್ಲಿ ಗುಡ್ಡ ಕುಸಿದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರವಾರದ ಗುಡ್ಡ ಕುಸಿತ ದುರಂತದ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೋಗಿದ್ದಾರೆ, ಅಲ್ಲಿ ಏನಾಗಿದೆ ಅನ್ನೋದರ ಮಾಹಿತಿನ ಪಡ್ಕೊಂಡಿದ್ದಾರೆ. ಗುಡ್ಡ ಕುಸಿತ ಪ್ರದೇಶವನ್ನ ವೀಕ್ಷಿಸಿದ್ದಾರೆ HD ಕುಮಾರಸ್ವಾಮಿ. ಜಿಲ್ಲಾಧಿಕಾರಿಗಳು ಮಾನ್ಯ DC ಮಾಹಿತಿಯನ್ನು ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರಿಗೆ. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಗುಡ್ಡ ಕುಸಿದಿದೆ. ಕೇಂದ್ರದಿಂದ ಪರಿಹಾರ ಒದಗಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ HD ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಪ್ರದೇಶಕ್ಕೆ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡಿಸೋಣ. ಸರ್, ಈಗ ಜುಲೈ 16ರಂದು ಸರ್ ಗುಡ್ಡ ಕುಸಿತ ಆಗಿದೆ, ಮತ್ತೆ ತಾವು ಕೂಡ ಭೇಟಿ ಕೊಟ್ಟಿದ್ರಿ ಸರ್, ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರಿ ಸರ್. ಈಗ ಗುಡ್ಡ ಕುಸಿತ 16ನೇ ತಾರೀಕಿನಂದು ಆಗಿರತಕ್ಕಂಥ ಘಟನೆ ಏನಿದೆ, ಜಿಲ್ಲಾಡಳಿತ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ಹಿರಿಯ ಅಧಿಕಾರಿಗಳು ಎಲ್ಲರೂ ಜೊತೆಗೂಡಿ ತಕ್ಷಣ ಅನಾಹುತನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಬಟ್ ಅನಾಹುತ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ರೀತಿಯಲ್ಲಿ ಇದು ಘಟನೆ ನಾವು ಯಾರೂ ಊಹೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಆಗಿರತಕ್ಕಂಥ ಘಟನೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ 2018ರಲ್ಲಿ ಕೊಡಗಿನಲ್ಲೂ ಆದಂಥದ್ದು ಘಟನೆಗಳು ನಾವು ನೋಡಿದ್ದೇವೆ. ಅಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ರೀತಿಯ ಜೀವಾನಿ ಆದಂಥದ್ದು ಕಂಡಿದ್ದೆ. ಇವತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯ ಒಂದು ಅನಾಹುತದಲ್ಲಿ ಇಲ್ಲಿ ಏನೋ ಒಂದು ನಿತ್ಯ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳ ಸಂಖ್ಯೆ ಒಂದು ಕಡೆ ಜಾಸ್ತಿ ಇದೆ. ಈ ಭಾಗದಲ್ಲಿ ಒಂದು ಟೀ ಅಂಗಡಿ ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಒಂದು ಕುಟುಂಬ, ಅದು ತುಂಬ ಅನ್ಯಾಯ ಆಯಿತು. ಆ ಕುಟುಂಬದ 5 ಜನವೂ ಮರಣ ಹೊಂದಿರತಕ್ಕಂಥದ್ದು ನಿತ್ಯ ದುರಂತ. ಅದು ನಮ್ಮ ಜಿಲ್ಲಾಡಳಿತ ಎಷ್ಟೇ ವೇಗವಾಗಿ ಬಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಜೀವ ಅಂತೂ ಉಳಿಸ್ಲಿಕ್ಕಾಗಿಲ್ಲ. ಆದರೆ ಇಲ್ಲಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಈ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸೈಂಟಿಫಿಕ್ ವೇನಲ್ಲಿ ಕೆಲಸಗಳಾಗಬೇಕು ಅಂತಕ್ಕಂಥ ಎಲ್ಲರೂ ಹೇಳ್ತಕ್ಕಂಥದ್ದು. ಇದು ಇಂಥ ಒಂದು ಘಟನೆ ನಿಜಕ್ಕೂ ನಮ್ಮೆಲ್ಲರಿಗೂ ಆಶ್ಚರ್ಯ ತರತಕ್ಕಂಥದ್ದು. ಅದು ಆ ಮಟ್ಟದಲ್ಲಿ ಮಣ್ಣಿನ ಕುಸಿತ ವೇಗದಲ್ಲಿ ಬಂದಿರತಕ್ಕಂಥದ್ದೇನಿದೆ, ಒಂದು ನಮ್ಮ ಗ್ಯಾಸ್ನ ಟ್ಯಾಂಕರನ್ನು ಸಹ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಇನ್ನೂ ಒಂದು ಟ್ಯಾಂಕರ್ ಇಲ್ಲಿದೆ ಅಂತಕ್ಕಂಥದ್ದು, ಮಣ್ಣಲ್ಲಿ ಮುಚ್ಚಿದೆ ಅಂತಕ್ಕಂಥದ್ದು, ಇನ್ನೂ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ನಾನು ಯಾರಿಗೂ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಉಳುವಾರೆ ಅಂತಕ್ಕಂಥ ಗ್ರಾಮದಲ್ಲಿ 5 ಮನೆಗಳು ಮುಳುಗೋಗಿರ್ತಕ್ಕಂಥದ್ದೇನಿದೆ, ಅವರಿಗೆ ಪುನರ್ವಸತಿ ಸೌಕರ್ಯ ತಕ್ಷಣಕ್ಕೆ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರಿಗೆ ಒಂದು ಒಳ್ಳೆಯ ಒಂದು ರೀತಿಯ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸರ್? ಇಲ್ಲ, ಕೇಂದ್ರ ಸರ್ಕಾರದಿಂದ ಪರಿಹಾರ ಅಂತಂದ್ರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಕೊಡಬೇಕಷ್ಟೇ. ಅದು ಒಂದು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸರ್.
ಇವಿಷ್ಟು ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಹೇಳುವಂಥ ಮಾತು. ಒಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಮತ್ತು ಪರಿಹಾರದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್.